ಸ್ನೇಹಿತರೆ, ನಿಮ್ಮನೇಲಿ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೋಸ್ಕರ ಕೇಂದ್ರ ಸರ್ಕಾರದ ಒಂದು ಭರ್ಜರಿ ಸ್ಕೀಮ್ ಇದೆ, ಅದ್ಭುತವಾಗಿರೋ ಸ್ಕೀಮ್ ಇದೆ. ಅವರ ಜೀವನವನ್ನ ಬೆಳಗೋ ಸ್ಕೀಮ್ ಇದೆ. ನಿಮ್ ಮಗಳಿಗೆ ಈಗ 5 ವರ್ಷನ 10 ವರ್ಷನ ಸ್ವಲ್ಪ ಯೋಚನೆ ಮಾಡಿ. ಆಕೆ ದೊಡ್ಡವಳಾಗಿ ಉನ್ನತ ಶಿಕ್ಷಣ ಪಡಿಬೇಕು ಅಂದ್ರೆ, ಹೈಯರ್ ಎಜುಕೇಶನ್ ಮಾಡಬೇಕು ಅಂದ್ರೆ, ಅಥವಾ ಅದ್ದೂರಿಯಾಗಿ ಆಕೆಯ ಮದುವೆ ಮಾಡಬೇಕು ಅಂದ್ರೆ ಅವತ್ತು ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇರಬೇಕು ಅಂತ. 10 ಲಕ್ಷ, 20 ಲಕ್ಷ, ಇನ್ನು 10, 15, 20 ವರ್ಷ ಬಿಟ್ಟಿದ್ದು ಯೋಚನೆ ಮಾಡಿ ನೀವು, ಎಲ್ಲಿಗೂ ಸಾಕಾಗಲ್ಲ. ಇಂದಿನ ಬೆಲೆ ಏರಿಕೆ ನೋಡಿದ್ರೆ 2040 ಹೊತ್ತಿಗೆ ಒಂದು ಸಾಧಾರಣ ಇಂಜಿನಿಯರಿಂಗ್ ಸೀಟ್ಗೆನೆ 50 ಲಕ್ಷ ರೂಪಾಯಿ ಬೇಕಾಗ್ಬೋದು. ಆಗೇನ್ ಮಾಡ್ತೀರಾ? ತುಂಬಾ ಜನಕ್ಕೆ ಬೇಕಾದಷ್ಟು ಆಸ್ತಿ ಇದೆ ಅಂದ್ರೆ ಓಕೆ, ಅವ್ರು ಈ ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ಬಡವರು, ಮಧ್ಯಮ ವರ್ಗ ಅಥವಾ ಸ್ವಲ್ಪ ಮೇಲ್ಮಧ್ಯಮ ವರ್ಗ ಅಂತ ಹೇಳಿದ್ರೆ ಸಾಲ ಮಾಡದ, ಆಸ್ತಿ ಮಾರದ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈಗ ಸರ್ಕಾರದೊಂದು ಸ್ಕೀಮ್ ಇದೆ. ಕೇವಲ ದಿನಕ್ಕೆ ಒಂದಿಷ್ಟು ಉಳಿಸಿದ್ರೆ ಸಾಕು, ನಿಮ್ಮ ಮಗಳ ಕೈಯಲ್ಲಿ 70 ಲಕ್ಷ ರೂಪಾಯಿ ನೀವು ಇಡಬಹುದು. ಅದು ಕೂಡ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಕೇಂದ್ರ ಸರ್ಕಾರದ ಸ್ಕೀಮ್. ಅಷ್ಟು ಮಾತ್ರ ಅಲ್ಲ, ಗ್ಯಾರಂಟಿಡ್. ಮಾರ್ಕೆಟ್ ಮೇಲೆ ಕೆಳಗೆ ಆದಂಗೆ ಏನು ಮೇಲೆ ಕೆಳಗೆ ಆಗಲ್ಲ, ಇದರಲ್ಲಿ ಫಿಕ್ಸೆಡ್ ಗ್ಯಾರಂಟಿ ಬರುತ್ತೆ. ಅದ್ಯಾವ್ದು ಹಾಗಾದ್ರೆ ಕೇಂದ್ರ ಸರ್ಕಾರ ಗ್ಯಾರಂಟಿಯಾಗಿ ಟ್ಯಾಕ್ಸ್ ಫ್ರೀ ಆಗಿ ಕೊಡೋ ಸ್ಕೀಮ್ ಯಾವ್ದದು? ಹೇಗೆ ಅಪ್ಲೈ ಮಾಡೋದು? ಇದರಲ್ಲಿರೋ ಲಾಭದಷ್ಟೇ ಮುಖ್ಯವಾದ, ಆದ್ರೆ ಯಾರು ಗಮನಿಸದ ಆ ಒಂದು ಕಂಡೀಷನ್ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ ರಿಪೋರ್ಟ್ ನಲ್ಲಿ ಸರ್ಕಾರದ ಸ್ಪೆಷಲ್ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. ನಾನು ಅಮರ್ ಪ್ರಸಾದ್, ನೀವು ನೋಡ್ತಿರೋದು ಮಸ್ತ್ ಮಗ ಚಾನಲ್. ಸರ್ಕಾರದ ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಕೆಲವರಿಗೆ ಇದ್ರ ಬಗ್ಗೆ ಕೇಳಿರ್ಬೋದು, ನಾವು ಕೂಡ ಮಾಹಿತಿ ಕೊಟ್ಟಿದ್ವಿ. ಆದ್ರೆ ಈಗ ಅಪ್ಡೇಟ್ ಕೂಡ ಇದೆ. ಇದರಲ್ಲಿ ಒಂದಷ್ಟು ಹೊಸ ವಿಚಾರಗಳು ಕೂಡ ಇದರಲ್ಲಿ ಗಮನಿಸಲೇಬೇಕಾಗಿರೋದಿದೆ. ಜೊತೆಗೆ ಇತ್ತೀಚೆಗೆ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲ ವೀಕ್ಷಕರು ಇನ್ನೂ ಕೆಲವೊಂದಷ್ಟು ಗೊಂದಲ, ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ. ಅದಕ್ಕೆ ಹಳೆಯ ಡೌಟ್ಸ್ ಮತ್ತು ಹೊಸ ಲೆಕ್ಕಾಚಾರ ಎರಡನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಿ ನಾವು ಮುಗಿಸ್ಬಿಡೋಣ. ಭಾರತದಲ್ಲಿ ನೂರಾರು ಸರ್ಕಾರ ಸ್ಕೀಮ್ಗಳಿದಾವೆ, ಆದ್ರೆ ಅವುಗಳಲ್ಲಿ 90% ಸ್ಕೀಮ್ಗಳು ಕೇವಲ ಹೆಸರಿಗೆ ಮಾತ್ರ, ಯಾರಿಗೂ ಬೇಕಾಗಿಲ್ಲ ತರ. ಆದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆಯಲ್ಲ, ಇದು ಹಾಗಿಲ್ಲ. ಇದು ಪ್ರಸ್ತುತ ಭಾರತದ ಬೆಸ್ಟ್ ಸ್ಕೀಮ್ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ ಗೊತ್ತಾ? ನೀವು ಬ್ಯಾಂಕ್ ನಲ್ಲಿ FD ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಬಡ್ಡಿ? 7% ಬಡ್ಡಿ ಸಿಗುತ್ತೆ. ಅಗೇನ್ ಟ್ಯಾಕ್ಸೇಬಲ್. ನೀವು 30% ಸ್ಲಾಬ್ ಅಲ್ಲಿ ಬರ್ತೀರಿ ಅಂತ ಹೇಳಿದ್ರೆ ಆ 7% ಅಲ್ಲಿ ಮತ್ತೆ 30% ಕಿತ್ಕೊಂಡು ಹೋಗುತ್ತೆ. PPF ನಲ್ಲಿ ಎಷ್ಟು ಸಿಗುತ್ತೆ? 7.1% ಬಡ್ಡಿ, ಟ್ಯಾಕ್ಸ್ ಫ್ರೀ ಆದ್ರೂ ಕೂಡ. ಆದ್ರೆ ಸುಕನ್ಯಾ ಸಮೃದ್ಧಿಯಲ್ಲಿ ನಿಮಗೆ ಬರೋಬ್ಬರಿ 8.2% ಬಡ್ಡಿ ಕೊಡುತ್ತೆ ಕೇಂದ್ರ ಸರ್ಕಾರ. ಇದು ಸಾಮಾನ್ಯ ವಿಚಾರ ಅಲ್ಲ. ಗವರ್ಮೆಂಟ್ ಗ್ಯಾರಂಟಿ ಇರೋ, ಇಷ್ಟು ದೊಡ್ಡ ರಿಟರ್ನ್ ಕೊಡ್ತಿರೋ ದೇಶದಲ್ಲಿರೋ ಏಕೈಕ ಸ್ಕೀಮ್ ಇದು. ಯಾರು ಬೇಕಾದ್ರೂ ಮಾಡಿಸ್ಬೋದು, ಹೆಣ್ಣು ಮಕ್ಳು ಇರಬೇಕು ಅಷ್ಟೇ ನಿಮ್ಮನಲ್ಲಿ. ಜೊತೆಗೆ ಆಗ್ಲೇ ಹೇಳದ ಹಾಗೆ ಇಲ್ಲಿ ಟ್ಯಾಕ್ಸ್ ಫ್ರೀ. ನೀವು ಹಾಕೋ ದುಡ್ಡು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲ, ಬರೋ ಬಡ್ಡಿಗೂ ಟ್ಯಾಕ್ಸ್ ಇಲ್ಲ. ಕಡೆಗೆ ನಿಮ್ಮ ಕೈಗೆ ಸಿಗೋ ದೊಡ್ಡ ಗಂಟು ಲಂಸಮ್ ಅಮೌಂಟ್, ಅದಕ್ಕೂ ಕೂಡ ₹1 ಟ್ಯಾಕ್ಸ್ ಇಲ್ಲ. ಇದನ್ನ ಫಿನಾನ್ಷಿಯಲ್ ಲ್ಯಾಂಗ್ವೇಜ್ ನಲ್ಲಿ ಎಕ್ಸೆಂಪ್ಟ್ EEE ಅಥವಾ EEE ಬೆನಿಫಿಟ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಮಗಳ ಸಂಪೂರ್ಣ ಭವಿಷ್ಯವನ್ನ ಸರ್ಕಾರವೇ ಟ್ಯಾಕ್ಸ್ ಫ್ರೀ ಮಾಡಿದೆ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ನಲ್ಲಿ ಮಾತ್ರ. 70 ಲಕ್ಷದ ಸೀಕ್ರೆಟ್. ಬನ್ನೀಗ ಅಸಲಿ ವಿಚಾರಕ್ಕೆ. ಈ ಸ್ಕೀಮ್ ನ ಮ್ಯಾಜಿಕ್ ಇರೋದೇ ಇಲ್ಲಿ. ಇದರಲ್ಲಿ ನೀವು ಕನಿಷ್ಠ ಅಂದ್ರೆ ವರ್ಷಕ್ಕೆ ₹250 ಹಾಕಬಹುದು. ಮಿನಿಮಮ್ ವರ್ಷಕ್ಕೆ ₹250 ಹಾಕಿದ್ರು ಅಕೌಂಟ್ ಆಕ್ಟಿವ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ವರ್ಷಕ್ಕೆ ₹1.5 ಲಕ್ಷ ಹಾಕಬಹುದು. ಆದ್ರೆ ಆ 70 ಲಕ್ಷದ ನಂಬರ್ ಮುಟ್ಟೋದು ಹೇಗೆ? ಗಮನ ಕೊಟ್ಟು ಕೇಳಿ. ಈ ಸ್ಕೀಮ್ ಇರೋದು 21 ವರ್ಷಗಳ ಅವಧಿಗೆ. ಆದ್ರೆ ನೀವು ದುಡ್ಡು ಕಟ್ಟಬೇಕಾಗಿರೋದು ಕೇವಲ ಮೊದಲ 15 ವರ್ಷ ಮಾತ್ರ. ಉಳಿದ 6 ವರ್ಷ ನೀವು ₹1 ಕಟ್ಟೋ ಹಾಗಿಲ್ಲ. ಆದ್ರೆ ನಿಮ್ಮ ದುಡ್ಡು ಮಾತ್ರ ಬೆಳೀತಾ ಇರುತ್ತೆ, ಸರ್ಕಾರ ಬಡ್ಡಿ ಕೊಡ್ತಾನೆ ಇರುತ್ತೆ. ಇದನ್ನ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರೀತಾರೆ. ಉದಾಹರಣೆ ಕೊಡ್ತೀವಿ ನೋಡಿ. ಈಗ ನಿಮ್ಮ ಮಗಳಿಗೀಗ 5 ವರ್ಷ ಅಂತ ಇಟ್ಕೊಳ್ಳೋಣ. ನೀವು ಪ್ರತಿ ವರ್ಷ ₹1.5 ಲಕ್ಷ ಸ್ಕೀಮ್ಗೆ ಹಾಕ್ತೀರಾ. ಅಂದ್ರೆ ತಿಂಗಳಿಗೆ ಸುಮಾರು ₹12,500. ನೀವು ಕಮ್ಮಿನೂ ಹಾಕ್ಬೋದು, ನಾವು ಎಕ್ಸಾಂಪಲ್ ಹೇಳ್ತಿರೋದು. ಹೀಗೆ 15 ವರ್ಷ ಹಾಕಿದ್ರೆ ನಿಮ್ಮ ಜೇಬಿಂದ ಹೋಗೋದು ಒಟ್ಟು ₹22,50,000 ಮಾತ್ರ. ಆದ್ರೆ 21ನೇ ವರ್ಷಕ್ಕೆ ಸ್ಕೀಮ್ ಮೆಚೂರ್ ಆದಾಗ ಸರ್ಕಾರ ನಿಮ್ಮ ಕೈಯಲ್ಲಿ ಇಡೋ ಮೊತ್ತ ಗ್ಯಾರಂಟಿಡ್ ಬರೋಬ್ಬರಿ ₹69,80,000, ನಿಯರ್ಲಿ ₹70 lakh. ಕರೆಂಟ್ ಇಂಟ್ರೆಸ್ಟ್ ರೇಟ್ಸ್ ಪ್ರಕಾರ ನೀವು ಕಟ್ಟಿದ್ದು 22 ಲಕ್ಷ, ಸಿಕ್ಕಿದ್ದು 70 ಲಕ್ಷ. ಇದು ಸುಕನ್ಯಾ ಸಮೃದ್ಧಿಯ ತಾಕತ್ತು. ಇಲ್ಲಿ ಕೆಲವರು ನಮ್ ತಿಂಗಳಿಗೆ 12,000 ಕಟ್ಟಕ್ಕಾಗಲ್ಲ ಅನ್ನೋರಾಗಿದ್ರೆ ಚಿಂತೆ ಬೇಡ. ಬರೀ ₹5,000 ಕಟ್ಟಕ್ಕೂ ಆಗುತ್ತೆ, ವರ್ಷಕ್ಕೆ 60,000 ಕಟ್ಟಕ್ಕೂ ಆಗುತ್ತೆ. ಮಿನಿಮಮ್ ₹250 ವರ್ಷಕ್ಕೆ. ನೀವು ಎಷ್ಟಾದ್ರೂ ಹಾಕೋಬಹುದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಈಗ 5,000 ಲೆಕ್ಕಾಚಾರವನ್ನ ಇಟ್ಕೊಂಡ್ರೆ ತಿಂಗಳಿಗೆ ವರ್ಷಕ್ಕೆ 60,000 ಹಾಕಿದ್ರೆ 15 ವರ್ಷಕ್ಕೆ ನೀವು ಕಟ್ಟದಂಗ ಆಗೋದು ₹9 ಲಕ್ಷ ಮಾತ್ರ. ಆದ್ರೆ ವಾಪಸ್ ಸಿಗೋದು ಬರೋಬ್ಬರಿ ₹28 ಲಕ್ಷ. ಹಾಗಾಗಿ ಎಷ್ಟು ಕಟ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಎಷ್ಟು ಬೇಗ ಶುರು ಮಾಡ್ತೀರಾ ಅನ್ನೋದು ಮುಖ್ಯ. ಮಗಳು ಹುಟ್ಟಿದ ತಕ್ಷಣ ಖಾತೆ ಓಪನ್ ಮಾಡಿದ್ರೆ ಆಕೆಗೆ 21 ತುಂಬುವಷ್ಟರಲ್ಲಿ ಅವಳು ಲಕ್ಷಾಧಿಪತಿ, ಬಹು ಲಕ್ಷಾಧಿಪತಿ, ಹತ್ತತ್ರ ಕೋಟ್ಯಾಧಿಪತಿ ಆಗಿರ್ತಾಳೆ. ಸ್ಕೀಮ್ ನ ನಿಯಮಗಳು ಈಗ ನಿಮಗೆ ಇಂಟ್ರೆಸ್ಟ್ ಬಂದಿದೆಯಲ್ವಾ? ಹಾಗಿದ್ರದಕ್ಕೆ ಅರ್ಹತೆಗಳೇನು ಅಂತ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರೂಲ್ ನಂಬರ್ 1, ಇದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ, ನಮ್ಮ ಸಹೋದರರಿಗಿಲ್ಲ, ಸಹೋದರಿಯರಿಗೆ ಮಾತ್ರ. ಒಂದು ಮನೆಯಲ್ಲಿ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಖಾತೆ ಓಪನ್ ಮಾಡಬಹುದು.
ಅದಕ್ಕಿಂತ ಹೆಚ್ಚಿಲ್ಲ. ಒಂದು ವೇಳೆ ಮೊದಲೇ ನಿಮಗೆ ಅವಳಿ ಜವಳಿ ಹೆಣ್ಣು ಮಕ್ಕಳಿದ್ರೆ 3ನೇ ಮಗುವಿಗೂ ಅವಕಾಶ ಸಿಗುತ್ತೆ. ರೂಲ್ ನಂಬರ್ 2, ವಯಸ್ಸಿನ ಮಿತಿ. ಮಗು ಹುಟ್ಟಿದ ಮೊದಲ ದಿನದಿಂದ ಹಿಡಿದು 10 ವರ್ಷ ತುಂಬೋ ಒಳಗಡೆ ಯಾವಾಗ ಬೇಕಾದ್ರೂ ಇದಕ್ಕೆ ಸೇರ್ಕೋಬಹುದು. 10 ವರ್ಷ ದಾಟಿದ್ರೆ ಕ್ಷಮಿಸಿ, ಗೋಲ್ಡನ್ ಚಾನ್ಸ್ ಮಿಸ್ ಆಗಿದೆ ಅಂತ ಅರ್ಥ. ರೂಲ್ ನಂಬರ್ 3, ಹಣ ಯಾವಾಗ ಸಿಗುತ್ತೆ? ಅಕೌಂಟ್ ಓಪನ್ ಮಾಡಿ 21 ವರ್ಷ ಆದ್ಮೇಲೆ ಪೂರ್ತಿ ಹಣ ಸಿಗುತ್ತೆ. ಆದ್ರೆ ಮಗಳಿಗೆ 18 ವರ್ಷ ತುಂಬದ ಮೇಲೆ ಆಕೆ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮದುವೆಗಾಗಿ 50% ಹಣವನ್ನ ಅರ್ಲಿ ವಿಡ್ರಾವಲ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಮಗಳಿಗೆ 18 ವರ್ಷ ಆದ್ಮೇಲೆ ಈ ಖಾತೆಯ ಸಂಪೂರ್ಣ ಕಂಟ್ರೋಲ್ ಆಕೆ ಕೈಗೆ ಹೋಗುತ್ತೆ. ದುಡ್ಡು ಯೂಸ್ ಮಾಡ್ಕೊಳ್ಳೋಕೆ ಅಪ್ಪ ಅಮ್ಮನ ಸಿಗ್ನೇಚರ್ ಬೇಕಿಲ್ಲ. ಮಗಳೇ ಹಣವನ್ನ ಡ್ರಾ ಮಾಡ್ಕೋಬಹುದು. ಇದು ಒಳ್ಳೇದಾ ಕೆಟ್ಟದಾ? ನೀವೇ ಯೋಚನೆ ಮಾಡಿ. 18 ವಯಸ್ಸಿನ ಮಗುವಿಗೆ ಲಕ್ಷಾಂತರ ರೂಪಾಯಿ ಸಿಕ್ಕಿದ್ರೆ ಏನಾಗ್ಬೋದು ಅನ್ನೋದು ಚರ್ಚೆ ವಿಚಾರ. ಇಷ್ಟೆಲ್ಲ ಲಾಭ ಇರೋ ಈ ಸ್ಕೀಮ್ ನಲ್ಲಿ ಒಂದು ದೊಡ್ಡ ಲೋಪದೋಷ ಇದೆ. ಇದನ್ನ ಯಾವ ಏಜೆಂಟ್ ಕೂಡ ನಿಮಗೆ ಕರೆಕ್ಟಾಗಿ ಹೇಳಲ್ಲ. ಏನದು? ಯೋಚನೆ ಮಾಡಿ. ತಂದೆ ತಾಯಿ ಆಗಿರೋ ನೀವು ಮಗಳ ಹೆಸರಲ್ಲಿ ಅಕೌಂಟ್ ಶುರು ಮಾಡ್ತೀರಾ. 15 ವರ್ಷ ಹಣ ಕಟ್ಟಬೇಕು ಅನ್ನೋದು ಪ್ಲಾನ್. ಆದರೆ ವಿಧಿಯಾಟ ಬೇರೆ ಇದ್ದು 4-5 ವರ್ಷದ ನಂತರ ದುಡ್ಡು ಕಟ್ಟಿರೋ ಆ ತಂದೆಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ಆ ದುಡ್ಡನ್ನು ಯಾರು ಕಟ್ತಾರೆ? ಮನೆ ಯಜಮಾನನೇ ಇಲ್ಲ ಅಂದಮೇಲೆ ಉಳಿತಾಯ ಮಾಡೋದಿಲ್ಲಿಂದ? ಅಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಅಕೌಂಟ್ ಕ್ಲೋಸ್ ಆಗಿ ನಾಮಿನಿಗೆ ದುಡ್ಡು ಇರೋದು ಬಂದ್ಬಿಡುತ್ತೆ. ಮಗಳ ಭವಿಷ್ಯಕ್ಕಾಗಿ 70 ಲಕ್ಷ ಬೇಕು, 50 ಲಕ್ಷ ಬೇಕು ಅಂತ ಪ್ಲಾನ್ ಮಾಡಿದ್ದು ಅರ್ಧ ದಾರಿಯಲ್ಲೇ ನಿಂತು ಹೋಗೋ ಚಾನ್ಸಸ್ ಇರುತ್ತೆ. ಸರ್ಕಾರ ಈ ಸ್ಕೀಮ್ನಲ್ಲಿ ಪೋಷಕರಿಗೆ ಯಾವುದೇ ಇನ್ಶೂರೆನ್ಸ್ ಅಥವಾ ವಿಮೆಯ ಆಪ್ಷನ್ ಇಟ್ಟಿಲ್ಲ. ಹಾಗಿದ್ರೆ ಇದಕ್ಕೇನು ಪರಿಹಾರ ಇದೆ. ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿ, ಖಂಡಿತ ಮಾಡಿಸಿ, ಅದು ಬೇಕು ಹೆಣ್ಮಕ್ಳಿಗೆ. ಆದರೆ ಅದ್ರ ಜೊತೆಗೆ ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ ನಿಮ್ಮ ಹೆಸರಲ್ಲೊಂದು ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಇದು ಬಹಳ ಕಡಿಮೆ ಪ್ರೀಮಿಯಂಗೆ ದೊಡ್ಡ ಮೊತ್ತದ ಕವರೇಜ್ ಕೊಡೋ ಪ್ರಾಡಕ್ಟ್. ತಿಂಗಳಿಗೆ ಕೇವಲ 400-500 ರೂಪಾಯಿಯಿಂದ ಬರೋಬ್ಬರಿ 1 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡುವಂಥ ಪ್ಲಾನ್ಸ್ ಇದ್ದಾವೆ. ಅಷ್ಟರಿಂದ ಶುರುವಾಗುತ್ತೆ ಯಂಗ್ ಏಜ್ನಲ್ಲಿರೋರಿಗೆ. ದುಡಿಯೋ ವ್ಯಕ್ತಿ ತಮ್ಮ ಕುಟುಂಬದ ಸೆಕ್ಯೂರಿಟಿಗೋಸ್ಕರ ಮಾಡಿಸೋ ಪ್ಲಾನ್ ಇದು. ಒಂದು ವೇಳೆ ತಾವಿಲ್ಲ ಅಂದರೆ ಕುಟುಂಬ ಬೀದಿಗೆ ಬರಬಾರ್ದು, ಹಣಕಾಸಿನ ಸಮಸ್ಯೆ ಎದುರಾಗಬಾರ್ದು ಅನ್ನೋದು ಇದರ ಉದ್ದೇಶ. ಅಂಥ ದುರದೃಷ್ಟಕರ ಸನ್ನಿವೇಶಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ ಹೆಲ್ಪ್ ಆಗುತ್ತೆ. ಲಮ್ಸಮ್ ಅಮೌಂಟ್ ಕೋಟಿ ಅವರಿಗೆ ಸಿಗುತ್ತೆ. ಅವರು ಆಗ ಅವರ ರೆಗ್ಯುಲರ್ ಲೈಫ್ ಸ್ಟೈಲನ್ನು ಕಂಟಿನ್ಯೂ ಮಾಡ್ಬೋದು, ಆರ್ಥಿಕವಾಗಿ ಫ್ಯೂಚರನ್ನು ಸೆಕ್ಯೂರ್ ಮಾಡ್ಕೋಬೋದು, ಎಜುಕೇಷನ್ನು, ಮದುವೆ, ಹಾಗೆ ಈ ಸುಕನ್ಯಾ ಸಮೃದ್ಧಿಯ ಉಳಿದ ಕಂತುಗಳನ್ನು ಕಟ್ಟೋದು ಎಲ್ಲದಕ್ಕೂ ಕೂಡ ಉದಾಹರಣೆಗೆ ಅದರಿಂದ ಹೆಲ್ಪ್ ಆಗುತ್ತೆ. ಅದೇ ರೀತಿ ಸ್ನೇಹಿತರೆ, ಹುಷಾರು ತಪ್ಪಿದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕೂಡ ಹಾಸ್ಪಿಟಲ್ ಬಿಲ್ ನಿಮ್ಮನ್ನು ದಿವಾಳಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಮ್ಯಾಂಡೇಟ್ರಿ. ಈಗಿನ ಕಾಲದಲ್ಲಿ ಕಂಪ್ನಿದಿದೆ, ಅಲ್ಲಿದೆ, ಅದೆಲ್ಲ ಲಿಮಿಟೆಡ್. ಅವೆಲ್ಲ ಅದು ಅಲ್ಲಿ ಒಂದು ದಿವಸ 4 ತಿಂಗಳು ಜಾಬ್ ಇಲ್ಲ ಅಂತ ಹೇಳಿದ್ರು ಕೂಡ ಆ ಟೈಮ್ನಲ್ಲೂ ಯಾವುದೇ ರಕ್ಷಣೆ ಇರೋದಿಲ್ಲ. ಆವಾಗಲೇ ಒಂದು ಬ್ಯಾಡ್ ಮಸ್ಕಿಟೋ ಕಚ್ಚಿದ್ರೆ ಏನು ಮಾಡೋದು? ಅಥವಾ ಆರೋಗ್ಯ ಹೇಳೋಕ್ಕಾಗಲ್ವಲ್ಲ. ಸೊ ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 2ರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲೇ ಕೊಟ್ಟಿರ್ತೀವಿ. ಟರ್ಮ್ ಇನ್ಶೂರೆನ್ಸ್ದು ಕೊಟ್ಟಿರ್ತೀವಿ, ಹೆಲ್ತ್ ಇನ್ಶೂರೆನ್ಸ್ದು ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ, ಅಪ್ಲೈ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಮತ್ತು ಆರೋಗ್ಯದ ಭದ್ರತೆಯನ್ನು ಒದಗಿಸ್ಬೋದು. ಬನ್ನಿ ಈಗ ಈ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಎಲ್ಲಿ ಹೇಗೆ ಅಪ್ಲೈ ಮಾಡೋದು? ಸರಿ, ಈಗ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅರ್ಥ ಆಯ್ತಲ್ಲ. ಈಗ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸಿಂಪಲ್. ನಿಮ್ಮ ಮನೆಯ ಹತ್ತಿರ ಇರೋ ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ SBI, ಕೆನರಾ ಬ್ಯಾಂಕ್ ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿ. ಖಾಸಗಿ ಬ್ಯಾಂಕ್ಗಳಲ್ಲೂ ಇದು ಲಭ್ಯ ಇದೆ. ಬೇಕಾಗಿರೋ ದಾಖಲೆಗಳು ಸಿಂಪಲ್: ಮಗುವಿನ ಬರ್ತ್ ಸರ್ಟಿಫಿಕೇಟ್, ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಮತ್ತು ಫೋಟೋ. ಅಕೌಂಟ್ ಓಪನ್ ಮಾಡೋಕೆ ಬೇಕಿರೋದು ಬರೀ 250 ರೂಪಾಯಿ. ಆನ್ಲೈನಲ್ಲಿ ಮಾಡಬಹುದಾ? ಸದ್ಯಕ್ಕೆ ನೀವು ಈ ಫಾರ್ಮ್ ಬೇಕಿದ್ರೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಅಕೌಂಟ್ ಓಪನ್ ಮಾಡೋಕೆ ನೀವು ಒಮ್ಮೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಲೇಬೇಕು. ಒಮ್ಮೆ ಅಕೌಂಟ್ ಓಪನ್ ಮಾಡಿದ್ಮೇಲೆ ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕನೇ ತಿಂಗಳು ಹಣವನ್ನು ಕಟ್ಬೋದು. ಒಂದ್ಸಲಿ ಓಪನ್ ಮಾಡೋಕ್ಕಷ್ಟೇ ನೀವು ಅಲ್ಲಿಗೆ ಹೋಗಲೇಬೇಕಾಗತ್ತೆ. ಗಮನಿಸಬೇಕಾದ ಸಂಗತಿಗಳು: ವಿಡಿಯೋ ಮುಗಿಸೋ ಮುನ್ನ ಈ ಸ್ಕೀಮ್ ಬಗ್ಗೆ ನೀವು ಮರಿಲೇಬಾರದು ಅಂತಹ 4 ಮುಖ್ಯ ಪಾಯಿಂಟ್ಸ್ ಹೇಳ್ತೀವಿ ಕೇಳಿ. 1, ವರ್ಷಕ್ಕೆ ಕನಿಷ್ಠ 250 ರೂಪಾಯಿ ಕಟ್ಟಲೇಬೇಕು. ನೀವು ಕಟ್ಟೋದು ಮರೆತರೆ ಕೇವಲ 50 ರೂಪಾಯಿ ದಂಡ ಕಟ್ಟಿ ಮತ್ತೆ ಅಕೌಂಟನ್ನು ಕಂಟಿನ್ಯೂ ಮಾಡ್ಕೋಬಂತ ದೊಡ್ಡ ರಿಸ್ಕ್ ಏನಿಲ್ಲ. ಬ್ಯಾಂಕ್ಗಳ ಥರ ಸಾವಿರಾರು ರೂಪಾಯಿ ದಂಡ ಎಲ್ಲ ಇಲ್ಲಿ ಇಲ್ಲ. 2ನೇದು ಬಡ್ಡಿ ದರ. ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರವನ್ನು ಪರಿಷ್ಕರಿಸ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಹಣದುಬ್ಬರಾಗಿ ಬೆಲೆ ಏರಿಕೆಯಾಗಿದೆ ಅಂದರೆ ಲೋ ಇಂಟ್ರೆಸ್ಟ್ ಕೊಟ್ಟರೆ ಸಾಕಾಗಲ್ಲ, ಅವಾಗ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ. ಹಣದುಬ್ಬರ ತುಂಬ ಲೋ ಆಗಿದೆ ಅಂತ ಹೇಳಿದ್ರೆ ಆವಾಗ ಇಂಟ್ರೆಸ್ಟ್ ರೇಟ್ನಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ ಸರ್ಕಾರ ಮಾಡೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಒಳ್ಳೆ ಇಂಟ್ರೆಸ್ಟ್ ರೇಟ್ ಇದೆ, 8.2% ಇದೆ. ಆದರೆ ಗಮನದಲ್ಲಿರಲಿ, ಇದರ ಉದ್ದೇಶನೇ FDಗಿಂತ ಯಾವತ್ತೂ ಬೆಟರ್ ರಿಟರ್ನ್ಸ್ ಅನ್ನ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ. ನೆಕ್ಸ್ಟ್ 3ನೇದು ವರ್ಗಾವಣೆ. ನೀವು ಕೆಲಸದ ಮೇಲೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆದ್ರ ಚಿಂತೆನೆ ಪಡೋ ಅವಶ್ಯಕತೆ ಇಲ್ಲ. ಸುಕನ್ಯಾ ಅಕೌಂಟ್ ಅನ್ನ ಭಾರತದ ಯಾವುದೇ ಮೂಲೆಗೆ, ಯಾವುದೇ ಬ್ಯಾಂಕಿಂದ ಪೋಸ್ಟ್ ಆಫೀಸ್ಗೆ ಅಥವಾ ಪೋಸ್ಟ್ ಆಫೀಸಿಂದ ಬ್ಯಾಂಕಿಗೆ ಹೆಂಗಾದ್ರೂ ಕೂಡ ಉಚಿತವಾಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. 4ನೇದು ಪ್ರೀ ಮೆಚೂರ್ ಕ್ಲೋಷರ್.
ಅಂದ್ರೆ 21 ವರ್ಷದ ಮುಂಚೆನೆ ಅಕೌಂಟ್ ಮುಚ್ಚಬಹುದಾ? ಸಾಮಾನ್ಯವಾಗಿ ಸಾಧ್ಯ ಇಲ್ಲ. ಆದ್ರೆ ಮಗುವಿಗೆ ಗಂಭೀರ ಕಾಯಿಲೆ ಇದ್ರೆ ದುರದೃಷ್ಟವಶಾತ್ ಅಥವಾ ಪೋಷಕರು ತೀರ್ಕೊಂಡ್ರೆ ಮಾನವೀಯತೆ ಆಧಾರದ ಮೇಲೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ದುಡ್ಡನ್ನ ವಾಪಸ್ ಪಡ್ಕೊಳ್ಳೋಕೆ ಅವಕಾಶ ಇದೆ. ಎಷ್ಟಿದೆ ಅಷ್ಟನ್ನ ತಗೊಳ್ಳೋಕೆ ಅವಕಾಶ ಇದೆ. ಅಂತಿಮ ನಿರ್ಧಾರ. ಕಡೆದಾಗಿ ಒಂದು ಮಾತು ಸ್ನೇಹಿತರೆ, ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾರೆ ಪೇರೆಂಟ್ಸ್. ದುಬಾರಿ ಬಟ್ಟೆ ಕೊಡಿಸೋದು, ಆಟಿಕೆ ಕೊಡಿಸೋದು, ಟಿವಿ, ಟ್ಯಾಬ್ಗಳು ಅಲ್ವಾ. ಅವರ ನಿಜವಾದ ಭವಿಷ್ಯ ಇರುವುದು ಫಿನಾನ್ಷಿಯಲ್ ಸೆಕ್ಯೂರಿಟಿಯಲ್ಲಿ. ಅದನ್ನು ಕೂಡ ಚಿಕ್ಕ ವಯಸ್ಸಲ್ಲೇ, ಇನ್ನೂ ಚಿಕ್ಕಮಾಗೋ ನನಗೇನು ಟೈಮ್ ಇದೆ, ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ನೀವು ತಿಂಗಳಿಗೆ 500 ರೂಪಾಯಿ ಉಳಿಸ್ತೀರೋ ಅಥವಾ 10,000 ರೂಪಾಯಿ ಉಳಿಸ್ತೀರೋ ಅದು ಮುಖ್ಯ ಅಲ್ಲ. ಶುರು ಮಾಡೋದು ತುಂಬ ಮುಖ್ಯ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ನಿಮ್ಮ ಮಗಳು ದೊಡ್ಡವಳಾದಾಗ ಅವಳ ವಿದ್ಯಾಭ್ಯಾಸಕ್ಕೆ ಅಥವಾ ಮದುವೆಗೆ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಬರೋದಿಲ್ಲ. ಅವಾಗ ಸುಕನ್ಯಾ ಸಮೃದ್ಧಿ ಒಂದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಇನ್ಕಮ್ ಬೆನಿಫಿಟ್ ಇರುವಂತಹ ಒಂದು ಯೋಜನೆ. ನೆನ್ಪಿಡಿ, ಹೆಣ್ಣು ಮಗು ಇದ್ರೆ ನಾಳೆ ಇದೆ. ಆದರೆ ಆ ನಾಳೆ ಸುಂದರವಾಗಿರಬೇಕು ಅಂತ ಹೇಳಿದ್ರೆ ಬೇಗ ಪ್ಲಾನ್ ಮಾಡ್ಕೋಬೇಕು ಅಷ್ಟೇ. ಅಪ್ಲೈ ಮಾಡೋದು ಹೇಗೆ ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಬ್ಯಾಂಕಿಗೆ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಬೇಕು. ಹಾಗೆ ಮಗಳಿಗಾಗಿ ಉಳಿತಾಯ ಮಾಡೋದು ಎಷ್ಟು ಮುಖ್ಯನೋ ಆ ಉಳಿತಾಯಕ್ಕೆ ರಕ್ಷಣೆ ಕೊಡೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ. ಸೊ ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಎರಡರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಅದನ್ನು ಕೂಡ ಚೆಕ್ ಮಾಡಬಹುದು, ಇನ್ನೂ ಮಾಡಿಸಿಲ್ಲ ಅಂತ ಹೇಳಿದ್ರೆ. ಮತ್ತೆ ಭೇಟಿ ಆಗ್ತಿರೋಣ. ಮಾಹಿತಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ನಮಸ್ತೆ.